ಹಾಯ್ ಎಲ್ಲರೂ ಹೆಂಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಏನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತ ಗೊತ್ತಾಗಿರ್ಬೇಕಲ್ವ ತಮ್ಮನೇಲಿ ನೋಡೆ. ಹೌದು, ಯೂಶ್ವಲಿ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅಂದರೆ ಅಮೇರಿಕಲ್ಲಿದ್ದರೂ ನಮ್ಮ ಇಂಡಿಯಾದಲ್ಲಿ ಸಿಗುವಂಥ ತರಕಾರಿಗಳೇನಾದರೂ ಸಿಗುತ್ತಾ, ಸಿಕ್ಕಿದ್ರೂ ರೇಟ್ ಎಲ್ಲ ಎಷ್ಟಿರ್ಬೋದು ಅಂತ. ಸೊ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಏನೆಲ್ಲ ತರಕಾರಿ ಸಿಗುತ್ತೆ, ರೇಟ್ ಎಷ್ಟಿದೆ ಅಂತ. ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಇದೇ ನೋಡಿ ನಮ್ಮ ಇಂಡಿಯನ್ ದೇಸಿ ಮಾರ್ಕೆಟ್ US ಅಲ್ಲಿ. ಇದು ಬಂದು ನಮ್ಮ ಮನೆಯಿಂದ 1.5 ಮೈಲ್ ಆಗುತ್ತೆ. ಸೊ ಇಲ್ಲಿ ಬಂದು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಥರ ತರಕಾರಿನೂ ಸಿಗುತ್ತೆ ಆ್ಯಂಡ್ ಗ್ರಾಸರೀಸ್ ಕೂಡ ಸಿಗುತ್ತೆ. ಬಟ್ ಅಷ್ಟೊಂದು ಫ್ರೆಶ್ ಆಗಿರಲ್ಲ ಆ್ಯಂಡ್ ಕಾಸ್ಟ್ಲಿ ಕೂಡ ಇರುತ್ತೆ ಇಲ್ಲಿ ತರಕಾರಿಗಳು. ಮತ್ತು ಸೊಪ್ಪಾಗಿರ್ಬೋದು ಅಥವಾ ತರಕಾರಿ ಸೀಸ್ನಲ್ ವೆಜಿಟೇಬಲ್ಸ್ ಏನೆಲ್ಲ ಸಿಗುತ್ತೆ ಅದೆಲ್ಲ ನಿಮಗೆ ಸಿಗುತ್ತೆ. ಬಟ್ ಫ್ರೆಶ್ ಅಂತೂ ಇರಲ್ಲ. ಸೊ ನೋಡಿ ನೀವು ತೊಗೊಳ್ಬೇಕಾಗತ್ತೆ ತರಕಾರಿನ. ಅದು ಬಿಟ್ಟರೆ ನಿಮ್ಗೆ ಎಲ್ಲ ಥರ ತರಕಾರಿನೂ ಸಿಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ಎಷ್ಟೆಲ್ಲ ರೇಟ್ಸ್ ಇದೆ ಅಂತ. ಇನ್ನೊಂದು ಬಂದು ಪಟೇಲ್ ಬ್ರದರ್ಸ್ ಅಂತ ಗ್ರಾಸರಿ ಶಾಪು. ಅಲ್ಲಿ ನಿಮಗೆ ಎಲ್ಲ ಥರನೂ ಸಿಗುತ್ತೆ. ಬಟ್ ಏನಂದರೆ ನಮ್ಮ ಇನ್ನೊಂದು ಅರೌಂಡಲ್ಲಿ ಯಾವುದೂ ಇಲ್ಲ, ಹಾಗಾಗಿ ನಾವು ಜಾಸ್ತಿ ಹೋಗಲ್ಲ. ನಾನು ತೋರಿಸ್ತಾ ಇದ್ದೀನಿ ನೋಡಿ ರೇಟ್ಸ್ ಎಲ್ಲ ನಿಮಗೆ. ಹಸಿಮೆಣ್ಸಿನ್ಕಾಯ್ದು ರೇಟ್ ನೋಡಿ, ಅಲ್ಲಿ ಚಿಲ್ಲಿ 4.99 ಪರ್ LB ಅಂದರೆ 450 ಗ್ರಾಮ್ಸು. 1 LBಗೆ 4.99. ಸೊ ನಾನು ನಿಮಗೆ ಸೈಡಲ್ಲಿ ಹಾಕ್ತಾ ಇರ್ತೀನಿ ಇಂಡಿಯನ್ ರುಪೀಸಲ್ಲೆಲ್ಲ ಎಷ್ಟಾಗುತ್ತೆ ಅಂತ. ಮತ್ತು ಇಲ್ಲಿ ಈರುಳ್ಳಿ ಎಲ್ಲ ನಮಗೆ ಇಂಡಿಯಾಲಾದರೆ 1 kg 2 kg ಆ ಥರ ಲೂಸ್ ತೊಗೊಂಬರ್ಬೋದು. ಇಲ್ಲೂ ಸಿಗುತ್ತೆ. ಬಟ್ ಏನಂದರೆ ಇಲ್ಲಿ ಕಾಯಿ ತುಂಬ ದೊಡ್ಡದಾಗಿರುತ್ತೆ. ಈಗ ಒಂದು ಸರಿ ಕಟ್ ಮಾಡಿದ್ರೆ ಒಂದು 3 ಸರಿ ಯೂಸ್ ಮಾಡ್ಕೊಳ್ಬೋದು ಈರುಳ್ಳಿ, ಅಷ್ಟು ದೊಡ್ಡದಾಗಿರುತ್ತೆ. ಬಟ್ ಅದು ವರ್ತಲ್ಲ ಅನಿಸುತ್ತೆ, ತಂದ್ರೂ ಅದು ಯೂಸ್ ಮಾಡೋದು ಕಷ್ಟ. ಹಾಗಾಗಿ ಚಿಕ್ಕ ಚಿಕ್ಕ ಈರುಳ್ಳಿಗಳು ಬ್ಯಾಗ್ಸಲ್ಲಿ ಹಾಕಿಟ್ಟಿರ್ತಾರೆ. ಅದು ಒಂದು ಬ್ಯಾಗ್ ಬಂದು ನಿಮಗೆ 10 LB ಅಂದರೆ 4.5 ಕಿಲೋ ಬರುತ್ತೆ. ಒಂದು ಸರಿ ತಂದರೆ ಒಂದು 20 to 25 ಡೇಸ್ ಯೂಸ್ ಮಾಡ್ಕೋಬೋದು. ಸೊ ಆ ಬ್ಯಾಗ್ ಒಂದು ಸರಿ ತಂದರೆ ನಿಮಗೆ ಆಗುತ್ತೆ. ಆ್ಯಂಡ್ ಆ ಬ್ಯಾಗ್ ಬಂದು ನಿಮಗೆ $10 to $12ವರೆಗೂ ವೇರಿ ಆಗುತ್ತೆ ರೇಟು. ಆ್ಯಂಡ್ ಇದು ನೋಡಿ ಫ್ರೋಸನ್ ಸೆಕ್ಷನ್ನು. ನಿಮಗೆ ಮೊಸರು, ಹಾಲು ಅಥವಾ ಈ ರೋಟೀಸ್ ಎಲ್ಲ ನಿಮಗೆ ಫ್ರೋಸ್ ಮಾಡಿ ಇಟ್ಟಿರ್ತಾರೆ ನೋಡಿ. ಅದೆಲ್ಲ ರೆಡಿ ಮಾಡಿ ಜಸ್ಟ್ ತೊಗೊಂಡೋಗಿ ನಾವು ಮೈಕ್ರೋವೇವ್ ಮಾಡ್ಕೊಳ್ಳೋದಷ್ಟೇ. ಇದೆಲ್ಲ ನಿಮಗೆ ಸಿಗುತ್ತೆ. ಇಲ್ಲೆಲ್ಲ ತೊಗೊತಾರೆ. ಇದನ್ನು ಕೂಡ ಫ್ರೋಝನ್ ಇಡ್ಲಿ, ಫ್ರೋಝನ್ ದೋಸೆ ಹಿಟ್ಟು ಎಲ್ಲ ಸಿಗುತ್ತೆ ನೋಡಿ. ಅದು ತೋರಿಸ್ತಾ ಇದ್ದೀನಲ್ಲ ಬಾಕ್ಸು, ಅದು ಬಂದು ದೋಸೆ ಬ್ಯಾಟರು. $4.80 ಅಂದರೆ ಹತ್ತತ್ರ ಇಂಡಿಯನ್ ಕರೆನ್ಸಿಯಲ್ಲಿ 400 ಚೇಂಜ್ ಆಗುತ್ತೆ. ತಂದರೆ 1 ಟೈಮ್ ಯೂಸ್ ಮಾಡ್ಕೋಬೋದು. ಬಟ್ ಅದು ಸ್ವಲ್ಪ ಹುಳಿ ಇರುತ್ತೆ, ಚೆನ್ನಾಗೂ ಇರಲ್ಲ. ನಾವು ಮನೆಯಲ್ಲಿ ಮಾಡ್ತೀವಲ್ಲ ಆ ಥರ ಬರಲ್ಲ. ಸೊ ಬೇಕಾದವರು ತೊಗೊತಿರ್ತಾರೆ. ನಾನು ಒಂದು ಸರಿ ಏನೋ ಟ್ರೈ ಮಾಡಿದೆ, ನಂಗೆ ಇಷ್ಟ ಆಗಲಿಲ್ಲ. ಇದು ನೋಡಿ ಕುಟಾಣಿ, ಇದ್ರ ರೇಟ್ ಬಂದು 13 ಪಾಯಿಂಟ್ ಚೇಂಜ್ ಇದೆ. ಅಂತ ಹತ್ರ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ 1000 ರುಪೀಸ್. ನಮ್ಮ ಇಂಡಿಯಾಲಾದರೆ 100-150 ರೂಪಾಯಿ ಕೊಟ್ಟರೆ ಬಂದುಬಿಡುತ್ತೆ. ಬಟ್ ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ. ಇದು ಪಟೇಲ್ಸ್ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಚಿಕ್ಕದು. ಪಟೇಲ್ಸ್ ಆದರೆ ಇನ್ನೊಂದು ಅರೌಂಡ್ ಹತ್ರ ಇದ್ದರೆ ಡೈಲಿ ಅಂದರೆ ಮಂತ್ಲಿ ಒನ್ಸ್ ಹೋಗಿ ಬರ್ಬೋದು. ಬಟ್ ನಮಗೆ ಸ್ವಲ್ಪ ದೂರ ಇರೋದ್ರಿಂದ ನಾವು ಎಲ್ಲ ಇಲ್ಲೇ ಪ್ರಿಫರ್ ಮಾಡ್ತೀವಿ ತೊಗೊಳಕ್ಕೆ. ಸಣ್ಣ ಪುಟ್ಟದ್ದೇನಾದರೂ ಇದೆ ಇಲ್ಲೇ ತೊಗೊತೀವಿ. ಬಲ್ಕಾಗಿ ನಾವು ತೊಗೊಳಂಗಿದ್ರೆ ಮಾತ್ರ ಪಟೇಲ್ಸ್ಗೆ ಹೋಗ್ತೀವಿ. ನಿಮಗೆ ಪಟೇಲ್ಸಲ್ಲಿ ಸಣ್ಣ ಪುಟ್ಟ ಐಟಮ್ಸು, ಫಾರ್ ಎಕ್ಸಾಂಪಲ್ ನಿಮಗೆ ಈ ಕಚ್ಚಾ ಮ್ಯಾಂಗೋ ಚಾಕ್ಲೇಟ್ ಬರುತ್ತಲ್ಲ ಅದರಿಂದ ಹಿಡಿದು ಪ್ರತಿಯೊಂದು ಐಟಮು ಸಿಗುತ್ತೆ ನಿಮಗೆ ಪಟೇಲ್ಸಲ್ಲಿ. ಈ ಮಿನಿ ಇಂಡಿಯಾ ನೋಡ್ದಂಗಿರುತ್ತೆ ಪಟೇಲ್ಸ್ಗೆ ಹೋಗ್ಬಿಟ್ರೆ. ಇಲ್ಲಿ ಹಬ್ಬಗಳ ಸೀಸನ್ ಬಂದಾಗ ಹಬ್ಬಕ್ಕೆ ಸಂಬಂಧಪಟ್ಟಿರುವಂಥ ಐಟಮ್ಸ್, ಫಾರ್ ಎಕ್ಸಾಂಪಲ್ ನೋಡಿ ಈಗ ಗಣೇಶ ಹಬ್ಬ ಸೀಸನ್ ಅಲ್ವಾ, ಹಾಗಾಗಿ ಗಣೇಶ ಮೂರ್ತಿಗಳನ್ನ ಇಟ್ಟಿದ್ದಾರೆ. POP ಗಣೇಶ ಮತ್ತು ಮಣ್ಣಲ್ಲಿ ಮಾಡಿರ್ತಾರಲ್ವ ಆ ಥರ ಗಣೇಶ ಎಲ್ಲ ಥರನೂ ಸಿಗುತ್ತೆ. ಬಟ್ ಏನಂದರೆ ಸ್ವಲ್ಪ ಕಾಸ್ಟ್ಲಿ ಅಷ್ಟೇ. ಇಲ್ಲಿ ಸ್ಟಾರ್ಟಿಂಗ್ ರೇಂಜ್ ಬಂದರೆ $22 ನೋಡಿ. ಆ ಚಿಕ್ಕ ಗಣಪ ಎಷ್ಟಿದೆ ಅದು ಬಂದು $22 ಹಾಕಿದ್ದಾರೆ ರೇಟು. ಬಟ್ ಕಾಸ್ಟ್ಲಿ, ಬಟ್ ಓಕೆ ಸಿಗುತ್ತೆ ಅನ್ನೋ ಖುಷಿ ಕೂಡ ಇರುತ್ತೆ. ಆ್ಯಂಡ್ ನಾನು ನಿಮ್ಗೆ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ್ದ್ಯಾವುದು ಎಷ್ಟೆಲ್ಲ ಕಾಸ್ಟ್ ಇದೆ ಅಂತ. ನೀವು ನೋಡ್ಬೋದು, ಸ್ಕ್ರಾಲ್ ಮಾಡ್ತಾ ಇದ್ದೀನಿ ನಾನು ಎಷ್ಟೆಲ್ಲ ಇದೆ ಅಂತ. ನಮಗೆ ಲೇಸ್ ಪ್ಯಾಕೆಟ್ ಬಂದು ಇಂಡಿಯಾದಲ್ಲಿ ಎಷ್ಟಿರುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸ್ $5, $10 ಅಥವಾ $20 ಅಷ್ಟೇ ಅಲ್ವಾ. ಬಟ್ ಇಲ್ಲಿ ನೋಡಿ ಅದೇ $5 ಲೇಸ್ ಪ್ಯಾಕೆಟು 1.09 ಆಲ್ಮೋಸ್ಟ್ $90 ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಒಂದು ಲೇಸ್ ಪ್ಯಾಕೆಟ್ ಬಂದು $90 ಇಲ್ಲಿ.
ಮತ್ತು ನೋಡಿ ನಾನು ಕೆಲವೊಂದು ಗ್ರಾಸರೀಸ್ ಎಲ್ಲ ಶಾಪ್ ಮಾಡಿದೆ. ಆಲ್ಮೋಸ್ಟ್ ಒಂದು 10 ಐಟಮ್ಸ್ ಏನೋ ತೊಗೊಂಡೆ ಅಷ್ಟೇ. ಎಷ್ಟು ಕಾಸ್ಟ್ ಆಗಿರ್ಬೋದು ಯಾರಾದರೂ ಗೆಸ್ ಮಾಡಿ ಕಮೆಂಟ್ ಮಾಡಿ ಹೇಳಿ, ನಾನು ಹೇಳ್ತೀನಿ ಎಷ್ಟು ಕಾಸ್ಟ್ ಆಯಿತು ಅಂತ. ಇಷ್ಟಕ್ಕೆಲ್ಲ ಸೇರಿ 5,800 ರೂಪಾಯಿ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಹೇಳಬೇಕಾದ್ರೆ. ಸೊ ಇಲ್ಲಿ US ಕರೆನ್ಸಿಯಲ್ಲಿ ಹೇಳಬೇಕಾದ್ರೆ ಇಟ್ಸ್ ಫಾರ್ $70. ಸೊ ಜಸ್ಟ್ 10 ಐಟಮ್ಸ್ಗೆ $70 ಮತ್ತು ಇಂಡಿಯನ್ ಕರೆನ್ಸಿಯಲ್ಲಿ 5,800 ಚಿಲ್ಲರೆ ಆಗುತ್ತೆ. ಇಂಡಿಯಾದಲ್ಲಿ 5,800 ರೂಪಾಯಿ ಆದರೆ ಇಡೀ ತಿಂಗಳ ರೇಷನ್ನೇ ಬರುತ್ತೆ. ಬಟ್ ಇಲ್ಲಿ ಹಾಗಲ್ಲ, ಜಸ್ಟ್ 10 ಐಟಮ್ಗೆ 5,800 ರೂಪಾಯಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಏನೇ ಹೊಸ್ದಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.